ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. 0 to 100 ಜಸ್ಟ್ ನೋಡ್ಕೊಳ್ಳಿ ಯಾವ ಥರ ಹೋಗುತ್ತೆ ಅಂತ ಹೇಳ್ಬಿಟ್ಟು. ವಾವ್, ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ. ಇದು ನೋಡಿಸ್ಬೇಕು ನೀವು ನಿಜವಾಗ್ಲೂ. ವಾವ್. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಈ ಕಾರ್ ಓಡಿಸಿದ್ಮೇಲೆ ನಾನು ಓಡಿಸಿದ ಕಾರಾ ಅಥವಾ ಮಿಸೈಲಾ ಅಂತ ಕನ್ಫ್ಯೂಸ್ ಆಗಿಬಿಟ್ಟೆ. ಎಸ್, ನಾನು ಮಾತಾಡ್ತಿರೋದು ಬಂದು MG ಅವರ ಸೈಬರ್ ಸ್ಟಾರ್ ಬಗ್ಗೆನೇ. ಕೇವಲ 3.2 ಸೆಕೆಂಡ್ಗಳಲ್ಲಿ 0 to 100 ರೀಚ್ ಆಗುತ್ತೆ. ನಾವು 1, 2, 3 ಅಂತ ಎಣಿಸೋಷ್ಟರಲ್ಲಿ 100 km/h ರೀಚ್ ಆಗುತ್ತೆ. ಅಂದರೆ ನೀವೇ ಯೋಚನೆ ಮಾಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ದ ಫಾಸ್ಟೆಸ್ಟ್ ಕಾರ್ ಟು ರೀಚ್ 0 to 100 ಇನ್ ಎಂಟೈರ್ ಏಷ್ಯಾ. ಟ್ರ್ಯಾಕಲ್ಲಿ ಈ ಕಾರ್ ಓಡಿಸೋ ಮಜಾನೇ ಬೇರೆ ಆಗಿತ್ತು. ಆ ವಿಡಿಯೋ ಬರುತ್ತೆ ನೋಡಿ. ಅದಕ್ಕಿಂತ ಮುಂಚೆ ಈ ಕಾರ್ ಬಗ್ಗೆ ಸಣ್ಣದಾಗೆ ಒಂದು ಓವರ್ವ್ಯೂ ಕೊಟ್ಬಿಡ್ತೀನಿ. ಇದರ ಬೆಲೆ ಬಂದು 74.99 ಲಕ್ಷ. 74.99 ಲಕ್ಷಕ್ಕೆ ಈ ಕಾರಲ್ಲಿ ಪೈಸಾ ವಸೂಲ್ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ಒಳ್ಳೆ ರೇಂಜ್ ಇದೆ, 580 ಕಿಲೋಮೀಟರು. ಮೋರ್ ದ್ಯಾನ್ ದಟ್ ಸ್ಟನ್ನಿಂಗ್ ಲುಕ್ಸ್ ಇದೆ ವಿತ್ ಸಿಸರ್ ಡೋರ್ಸ್ ಆ್ಯಂಡ್ ಕನ್ವರ್ಟಬಲ್ ಟಾಪ್. ಸ್ಟಾರ್ಮೈ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಫ್ಯಾಂಟಾಸ್ಟಿಕ್ ಆಗಿ ಕಾಣುತ್ತಿದ್ದು. ಲಾಂಗ್ ಬಾನೆಟ್ ಬರುತ್ತೆ ವಿತ್ ಸ್ಪೋರ್ಟಿ ಕ್ರೀಸ್ ಲೈನ್ಸು. ಬ್ರೆಂಬೋ ಬ್ರೇಕ್ ಕಿಟ್ಸ್ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ಗೋಸ್ಕರ. ಆ್ಯಂಡ್ ಅಡಾಸ್ ಕೂಡ ಬರುತ್ತೆ. 4 ಏರ್ ಬ್ಯಾಗ್ ಬರುತ್ತೆ, 2 ಸೀಟರ್ ಆಗಿರೋದ್ರಿಂದ. ಡಿಜಿಟಲ್ ಕಾಕ್ಪಿಟ್ ಬರುತ್ತೆ. ಆ್ಯಂಡ್ ಡ್ರೈವರ್ ಅಟೆನ್ಷನ್ ಅಂತೂ ರೋಡ್ ಮೇಲೆ ಇರೋ ಥರ ಪ್ಲಾನ್ ಮಾಡಿದ್ದಾರೆ ಇದನ್ನ. ಬ್ರೇಕಿಂಗ್ ಕೂಡ ಅಷ್ಟೇ ಅಲ್ಟಿಮೇಟು. 100 to 0 ಇನ್ ಜಸ್ಟ್ 33 ಮೀಟರ್ಸ್ ಅಲ್ಲಿ ನಿಂತ್ಕೊಳ್ಳುತ್ತೆ. ರೇರ್ ಡಿಸೈನ್ ಕೂಡ ಅಷ್ಟೇ ಸಖತ್ತಾಗಿದೆ. LED ಟೈಲ್ ಲ್ಯಾಂಪ್ ಸಖತ್ ಯೂನಿಕ್ ಆಗಿ ಬರುತ್ತೆ. ಬರೀ ಈ ಕಾರ್ನ ಇವಾಗ ಟ್ರ್ಯಾಕ್ ಅಲ್ಲಿ ಓಡಿಸಿ ನೋಡೋಣ. ಅಡ್ರಿನಲಿನ್ ರಶ್ ಏನಾಗುತ್ತೆ ನಿಜವಾಗ್ಲೂ, ಮೈಯೆಲ್ಲ ಜುಮ್ ಅನ್ನೋದಂಗೆ. ಆ್ಯಂಡ್ ಅಷ್ಟೇ ಸ್ಟೇಬಲ್ ಇದೆ ಗಾಡಿ. ಸೊ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಎಲೆಕ್ಟ್ರಿಕ್ ಕಾರ್ಸು ಫನ್ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರಿಗಿಲ್ಲ, ನಾನು ಈ ಒಂದು MG ಸೈಬರ್ ಸ್ಟಾರ್ನ ಒಂದ್ಸಲಿ ಡ್ರೈವ್ ಮಾಡಿ ಅಂತ ಹೇಳ್ತೀನಿ. ಅಷ್ಟು ಮಜಾ ಇದೆ ನಿಜವಾಗ್ಲೂ. ಐ ಥಿಂಕ್ MG ಅವರು ಸೆಗ್ಮೆಂಟ್ನೇ ಕೆಲ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ಗೆ ಕಾಮೆಟ್ ಬಿಟ್ಟರು. ಕಾಮೆಟ್ ಸೆಗ್ಮೆಂಟಲ್ಲಿ ಯಾವುದೂ ಕೂಡ ಆ ಥರ ಗಾಡಿ ಇರಲಿಲ್ಲ. ಅದು ಕೂಡ ಒಂದು ರೆಕಾರ್ಡ್ ಬ್ರೇಕಿಂಗ್ ನಂಬರ್ಸ್ ಸೇಲ್ಸ್ ಆಯಿತು. ಸೊ ಇದು ಕೂಡ ನಿಜವಾಗ್ಲೂ ಈ ಸೆಗ್ಮೆಂಟಲ್ಲಿ ಈ ಥರ ಗಾಡಿ ಯಾವುದೂ ಇಲ್ಲ. ಜಸ್ಟ್ 74.99 ಲ್ಯಾಕ್ಸ್ ಅಂದರೆ 75 ಲ್ಯಾಕ್ಸ್ಗೆ ಲಾಂಚ್ ಆಗ್ತಾ ಇದೆ. ಅಂದರೆ ಆಲ್ರೆಡಿ ಲಾಂಚ್ ಆಗಿದೆ. ಎಕ್ಸ್-ಶೋರೂಮ್ ಪ್ರೈಸ್ ನಿಮಗೆ ಗೊತ್ತಿರುತ್ತೆ. ಸೊ ನಿಜವಾಗ್ಲೂ ಅದಕ್ಕೆ ವರ್ತ್ ಅಂತ ಅನ್ಸುತ್ತೆ. ಅಷ್ಟು ಮಜಾ ಕೊಡ್ತಾ ಇದೆ ನಿಜವಾಗ್ಲೂ. ಹೈ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಫಸ್ಟ್ ಟೈಮು ಒಂದು ಸ್ಪೋರ್ಟ್ಸ್ ಕಾರ್ನ ಪ್ರಾಪರ್ ರೇಸ್ ಟ್ರ್ಯಾಕಲ್ಲಿ ಓಡಿಸ್ತಾ ಇದ್ದೀನಿ. ಸೊ ಇವಾಗ ನಾವು ಬಂದಿರೋಂಥದ್ದು ಬಂದ್ಬಿಟ್ಟು ಬುದ್ಧ ಸರ್ಕ್ಯೂಟ್ ಅಂತ ಹೇಳ್ಬಿಟ್ಟು ಕೇಳಿರ್ತೀರಾ ನೀವು, ನೋಯ್ಡಾದಲ್ಲಿದೆ. ಸೊ ಅಲ್ಲಿಗೆ ಬಂದಿದ್ದೇವೆ ಫಾಸ್ಟೆಸ್ಟ್ MGನ ಓಡಿಸೋದಕ್ಕೋಸ್ಕರ. ಇದು ಜಸ್ಟ್ 0 to 100 3.2 ಸೆಕೆಂಡ್ಸಲ್ಲಿ ಹೋಗುತ್ತೆ. ಅದನ್ನು ಇವಾಗ ಫೀಲ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಟಾಪ್ ಸ್ಪೀಡ್ನು ಕೂಡ ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ ಎಷ್ಟು ಹೋಗುತ್ತೆ MG ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದರಲ್ಲಿ ಲಾಕ್ ಮಾಡಿದ್ದಾರೆ, ಬಟ್ ಆದರೂ ಕೂಡ ನಿಮಗೆ ಟಾಪ್ ಸ್ಪೀಡ್ ಎಷ್ಟಿದೆ ಅಂತ ಒಂದು ಐಡಿಯಾ ಸಿಗುತ್ತೆ ಇದರಲ್ಲಿ. ನೋಡಿ, ಇನ್ನೊಂದು ಲಾಂಚ್ ಕಂಟ್ರೋಲು ಟೆಸ್ಟ್ ಮಾಡ್ತಾ ಇದ್ದಾರೆ ಯಾವ ಥರ ಬರುತ್ತೆ ಇದರಲ್ಲಿ. ಸೂಪರ್ ಸ್ಪೋರ್ಟ್ ಅಂತ ಏನು ನೋಡ್ತಾ ಇದ್ದೀರಾ ಈ ಬಟನ್ನು, ಇದು ಲಾಂಚ್ ಕಂಟ್ರೋಲು. ಇದನ್ನು ಆನ್ ಮಾಡಿಕೊಂಡು ಯಾವ ಥರ ನುಗ್ಗುತ್ತೆ ಗಾಡಿ ಇನ್ಸ್ಟೆಂಟಾಗಿ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ನೋಡ್ತಿರ್ಬೋದು, ಆಲ್ರೆಡಿ ಒಂದು ಲ್ಯಾಪ್ ಮಾಡಿದೆ. ಅದ್ರ ಮಜಾನೇ ಬೇರೆ ಇದೆ. ಆ್ಯಂಡ್ ನಮ್ಮ ಜೊತೆಗೆ ಒಬ್ಬರು ಟ್ರೈನರ್ ಇದ್ದಾರೆ, ಒಬ್ಬರು ಸ್ವೀಟ್ ಟ್ರೈನರು ಫ್ರಮ್ ಬ್ಯಾಂಗ್ಳೂರ್. ಅವರು ಕೂಡ. ಬ್ರೋ, ಯುವರ್ ನೇಮ್? My name is Varun. Varun, yeah. ಸೊ ನೈಸ್ಲಿ ಎಸ್ ಥಾಟ್ ಅಸ್ ಹೆಂಗೆ ಓಡಿಸ್ಬೇಕು ಅಂದ್ಬಿಟ್ಟು. ಲಾಂಚ್ ಕಂಟ್ರೋಲ್ ಎಲ್ಲ ಆ ಥರ ಲಾಂಚ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನು ಹೇಳ್ಕೊಡ್ತೀನಿ ನಿಮಗೂ ಕೂಡ. ಇನ್ನೊಂದು ಕಾರ್ ಬಂತು ಹಿಂದೆಗಡೆ. ವೀಕ್ಷಕರೇ, ಲಾಂಚ್ ಕಂಟ್ರೋಲಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಇದು ಎಲೆಕ್ಟ್ರಿಕ್ ಕಾರ್ ಆದರೂ ಕೂಡ ಫೀಲ್ ಕೊಡಬೇಕು ಅಂತ ಹೇಳಿ ಫಸ್ಟ್ ಆಫ್ ಆಲ್ ಸ್ಪೀಕರ್ಗೆ ಈ ಒಂದು ಸೌಂಡ್ಸ್ ಏನಿದೆ, ಅಂದರೆ ನಿಮಗೆ ಥ್ರಾಟಲ್ ಸೌಂಡ್ಸ್ ಎಲ್ಲ ಇದರಲ್ಲಿ ಸ್ಪೀಕರಲ್ಲಿ ಬರುತ್ತೆ, ಆ ಥರ ಕೊಟ್ಟಿದ್ದಾರೆ. ಲಾಂಚ್ ಕಂಟ್ರೋಲ್ಗೆ ನಾವು ಯೂಶಲಿ ಆಟೋಮೆಟಿಕ್ ಕಾರಲ್ಲೆಲ್ಲ ಏನು ಮಾಡ್ತೀವಿ, ರೈಟ್ ಹ್ಯಾಂಡು ಬ್ರೇಕ್ ಮೇಲೆ ಇರುತ್ತೆ, ಅಂದರೆ ರೈಟ್ ಲೆಗ್ಗು. ಸೊ ಇವಾಗ ಆ್ಯಸ್ ಆಫ್ ನಾವು ಲಾಂಚ್ ಮಾಡಬೇಕಾದ್ರೆ ಲೆಫ್ಟ್ ಲೆಗ್ ಬಂದುಬಿಟ್ಟು ಬ್ರೇಕ್ ಮೇಲೆ ಹೋಗುತ್ತೆ. ಆಕ್ಸಿಲರೇಟ್ರು ಫುಲ್ಲಿ ಥ್ರಾಟಲ್ ಕೊಡ್ತೀವಿ ನಾವು ಇವಾಗ. ಕೊಟ್ಟಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. 0 to 100 ಜಸ್ಟ್ ನೋಡ್ಕೊಳ್ಳಿ ಯಾವ ಥರ ಹೋಗುತ್ತೆ ಅಂತ ಹೇಳ್ಬಿಟ್ಟು. ವಾವ್, ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ. ಇದು ನೋಡಿಸ್ಬೇಕು ನೀವು ನಿಜವಾಗ್ಲೂ. ವಾವ್, ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡು. ಆ್ಯಕ್ಚುಲಿ ನಾವು 0 to 100 ಚೆಕ್ ಮಾಡ್ತಾ ಇದ್ದೀವಿ, ಬಟ್ 0 to 200 ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಹೋಗ್ಬಿಡುತ್ತೆ. ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಟ್ರ್ಯಾಕ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು 5.1 ಕಿಲೋಮೀಟರ್ ಸ್ಟ್ರೆಚ್ ಇದೆ ಈ ಒಂದು ಲ್ಯಾಪು. ಆ್ಯಂಡ್ ಅಮೇಝಿಂಗ್ ಆಗಿದೆ. ಆಲ್ರೆಡಿ ಒಂದು ರೌಂಡ್ ಹೋಗಿ ಬಂದ್ವಿ. ಆ್ಯಂಡ್ ಈ ಗಾಡೀಲಿ ಓಡ್ಸೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಮಜಾ ಇದೆ.
ಆ್ಯಂಡ್ 0 to 100 3.2 ಸೆಕೆಂಡ್ ಅಂತ ಹೇಳ್ತಾರೆ. ಸೊ ಅದು ಐ ಥಿಂಕ್ ಇನ್ನೂ ಬೇಗನೆ ಇದೆ. ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಾನು ತೋರಿಸ್ತೀನಿ. ಆ್ಯಂಡ್ ಇದು ಒಂದು ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡಿದೆ. 0 to 100 3.2 ಸೆಕೆಂಡ್ಸಲ್ಲಿ ಹೋಗೋದಕ್ಕೆ ಏಷ್ಯಾಸ್ ಫಸ್ಟ್ ಕಾರ್ ಇದು ಇವಾಗ. ಆ್ಯಂಡ್ ಹ್ಯಾಂಡ್ಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಯಾಕೆಂದರೆ ಇದರಲ್ಲಿ ಸೂಪರ್ ಟೋನ್ ಬುಷಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಏನು ಚಾಸಿ ನೋಡ್ತಾ ಇದ್ದೀರಾ ಈ ಕಾರ್ದು, ಇದನ್ನು ಡಿಸೈನ್ ಮಾಡಿರೋರು ಬಂದ್ಬಿಟ್ಟು ಫೇಮಸ್ ಫಾರ್ಮುಲಾ 1 ರೇಸರು. ಸೊ ಹಂಗಾಗಿನೇ ಒಂದು ಫಾರ್ಮುಲಾ 1 ಕಾರ್ ಅಂದರೆ ಆ ಫೀಲ್ ನಾವು ತೊಗೋಬೇಕಂತ ಹೇಳಿದ್ರೆ ಅದು ಬೇರೆ ಲೆವೆಲ್ ಬಿಡಿ. ಬಟ್ ಈ ಕಾರಲ್ಲಿ ಅದರ ಒಂದು 50% ಫೀಲ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ಅದೇ ಥರ ಒಂದು ಕೂತ್ಕೊಳ್ಳೋ ಪೋಸ್ಚರ್ ಆಗಲಿ ಆ್ಯಂಡ್ ಡ್ರೈವಿಂಗ್ ನಿಮಗೆ ವ್ಯೂ ಆಗಲಿ ಎಲ್ಲ ಅಲ್ಟಿಮೇಟ್ ಆಗಿದೆ. ಥಿಂಕ್ ತುಂಬ ನಾವು ಮಾತಾಡ್ತಾನೆ ಇರ್ತೀವಿ, ಬೇಡ. ಸೊ ಫೀಲ್ ತೊಗೊಳ್ಳಿ, ಡೈರೆಕ್ಟ್ POV ಇದು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಫ್ ಇನ್ ಕೇಸ್ ಯಾವಾಗಾದರೂ ನೀವು ಡ್ರೈವ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಅದನ್ನು ಫೀಲ್ ಮಾಡಿಬಿಟ್ಟು ಡ್ರೈವ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ಕಂಪ್ಲೀಟ್ ಒಂದು ಲ್ಯಾಪ್ನ ಇನ್ನೊಂದ್ಸಲಿ ಮಾಡೋಣ. At the corners, at how much speed we can drive? It depends on corner to corner. But what speed you're doing is good. You can continue in the speed or you can go a little faster also. Okay. You want to do the launch again or you want to just continue driving? You have... I will just do the launch again. Okay. So how many laps we have to do again? This is the last lap. This is the last lap, Yeah. Okay. So you can start at the same white line. Yeah. ಆ್ಯಂಡ್ ಇನ್ನೊಂದ್ಸಲಿ 0 to 100 ಮಾಡ್ತಾಯಿದ್ದೀವಿ ಇವಾಗ. ಆವಾಗಲೇ ಮಾಡಿದ್ದು 0 to 200. ಸೊ ಇವಾಗ 0 to 100 ಮಾಡ್ತಾಯಿದ್ದೀವಿ. ನೋಡಿ ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಅವಾಗಲಿಂದ ಈ ಸೂಪರ್ ಸ್ಪೋರ್ಟ್ಸ್ ಮೋಡಲ್ಲೇ ಇದೆ ಇದು. ನೋಡಿ ಇವಾಗ ಗಾಡಿ ತೊಗೊಂಡಿದೆ ಥ್ರಸ್ಟು. ಮಜಾನೇ ನೆಕ್ಸ್ಟ್ ಲೆವೆಲ್ ಇದೆ ನಿಜವಾಗ್ಲೂ. ಐ ಥಿಂಕ್ ಆ ಟೈಮರಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸಿರುತ್ತೆ ಎಷ್ಟು ಸೆಕೆಂಡ್ಸಲ್ಲಿ ಇದು ಹೋಯ್ತು ಅಂತ ಹೇಳ್ಬಿಟ್ಟು 0 to 100. ಐ ಥಿಂಕ್ MG ಅವರು ಸೆಗ್ಮೆಂಟ್ನೇ ಕೆಲ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ಗೆ ಕಾಮೆಟ್ ಬಿಟ್ಟರು, ಆ ಕಾಮೆಟ್ ಸೆಗ್ಮೆಂಟಲ್ಲಿ ಯಾವುದೂ ಕೂಡ ಆ ಥರ ಗಾಡಿ ಇರಲಿಲ್ಲ. ಅದು ಕೂಡ ಒಂದು ರೆಕಾರ್ಡ್ ಬ್ರೇಕಿಂಗ್ ನಂಬರ್ಸ್ ಸೇಲ್ಸ್ ಆಯಿತು. ಸೊ ಇದು ಕೂಡ ನಿಜವಾಗ್ಲೂ ಈ ಸೆಗ್ಮೆಂಟಲ್ಲಿ ಈ ಥರ ಗಾಡಿ ಯಾವುದೂ ಇಲ್ಲ. ಜಸ್ಟ್ 74.99 ಲ್ಯಾಕ್ಸ್ ಅಂದರೆ 75 ಲ್ಯಾಕ್ಸ್ಗೆ ಲಾಂಚ್ ಆಗ್ತಾ ಇದೆ. ಅಂದರೆ ಆಲ್ರೆಡಿ ಲಾಂಚ್ ಆಗಿದೆ. ಎಕ್ಸ್-ಶೋರೂಮ್ ಪ್ರೈಸ್ ನಿಮಗೆ ಗೊತ್ತಿರುತ್ತೆ. ಸೊ ನಿಜವಾಗ್ಲೂ ಅದಕ್ಕೆ ವರ್ತ್ ಅಂತ ಅನಿಸುತ್ತೆ. ಅಷ್ಟು ಮಜಾ ಕೊಡ್ತಾ ಇದೆ ನಿಜವಾಗ್ಲೂ. ರೇಂಜ್ 500+ ಇದೆ. ಆಲ್ರೆಡಿ ನೀವು ನೋಡಿರ್ತೀರ. ಇನ್ನೊಂದ್ಸಲಿ ಇವಾಗ ಲಾಂಚ್ ಕಂಟ್ರೋಲ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಲೆಫ್ಟ್ ಫುಟ್ ಆನ್ ದ ಬ್ರೇಕ್. ಸೊ ಮತ್ತೆ ಆಕ್ಸಿಲರೇಟ್ ಮಾಡ್ತೀನಿ. ಸೊ ಸೈಡಲ್ಲಿ ಇದ್ದೀನಿ ಸ್ವಲ್ಪ, ಬಟ್ ಓಕೆ. ಅಡ್ರಿನಲಿನ್ ರಶ್ ಏನಾಗುತ್ತೆ ನಿಜವಾಗ್ಲೂ ಮೈಯೆಲ್ಲ ಜುಮ್ ಅನ್ನೋದಂಗೆ. ಆ್ಯಂಡ್ ಅಷ್ಟೇ ಸ್ಟೇಬಲ್ ಇದೆ ಗಾಡಿ. ಕಾರ್ನರ್ಸಲ್ಲೂ ಅಷ್ಟೇ ನೋಡಿ. 0 to 200 ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ 230ಗೇನೋ ಇದನ್ನು ಲಾಕ್ ಮಾಡಿದೆ ಟಾಪ್ ಸ್ಪೀಡು. ಇನ್ನೂ ಹೋಗುತ್ತೆ ಯಾಕೆಂದರೆ ಅಷ್ಟು ಪವರ್ ಇದೆ. ಸೊ 525 PS ಅಂತ ಹೇಳಿದ್ರೆ ಪವರು ಅರ್ಥ ಮಾಡ್ಕೋಬೋದು ಎಷ್ಟಿದೆ ಪವರ್ ಅಂತ. ಆ್ಯಂಡ್ 725 Nm ಟಾರ್ಕ್. ಆ ಟಾರ್ಕ್ನ ಇವಾಗ ನಾವು ಫೀಲ್ ಮಾಡಿದಲ್ಲಿ. ಸೊ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಎಲೆಕ್ಟ್ರಿಕ್ ಕಾರ್ಸು ಫನ್ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರಿಗೆಲ್ಲ ನಾನು ಈ ಒಂದು MG ಸೈಬರ್ ಸ್ಟಾರ್ನ ಒಂದ್ಸಲಿ ಡ್ರೈವ್ ಮಾಡಿ ಅಂತ ಹೇಳ್ತೀನಿ. ಅಷ್ಟು ಮಜಾ ಇದೆ ನಿಜವಾಗ್ಲೂ. ಆ್ಯಂಡ್ ಐ ಡೋಂಟ್ ನೋ ಯಾವ ಥರ ವೀಡಿಯೋ ಮಾಡ್ತಾಯಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಾತೇ ಬರ್ತಾ ಇಲ್ಲ. ಅಷ್ಟು ಸಕ್ಕತ್ತಾಗಿದೆ ಡ್ರೈವ್ ಮಾಡೋದಕ್ಕೆ. ಆ್ಯಂಡ್ ಈವನ್ ಟಾಪ್ ಪಬ್ಲಿಕೇಶನ್ಸ್ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಡ್ರೈವ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಕೂಡ ಡ್ರೈವ್ ಮಾಡಿದ್ಮೇಲೆ ಒಂದೇ ಮಾತು ಹೇಳ್ತಾ ಇರೋದು ನೆಕ್ಸ್ಟ್ ಲೆವೆಲ್ ಅಂತ. AC ಇದ್ರೂ ಬೆವರ್ತಾ ಇದ್ದೀವಿ ನಾವು. ಅಷ್ಟು ಮಜಾ ಕೊಡ್ತಾ ಇದೆ.
ವೀಕ್ಷಕರೇ ನೋಡಿದ್ರಲ್ಲ, ಈ ಕಾರ್ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಟ್ರ್ಯಾಕಲ್ಲಿ ಈ ಕಾರ್ನ ಓಡಿಸುವಂತಹ ಮಜಾನೇ ಬೇರೆ ಆಗಿತ್ತು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.